ಸೊ ಇನ್ನ ನಮ್ಮ RCB ಟೀಮ್ ಅಲ್ಲಿ ಒಬ್ರು ಎಂಟ್ರಿಗೆ ತುಂಬಾ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ. ಅವರು ಇನ್ನೂ ಚಾನ್ಸ್ ಕೊಟ್ಟಿಲ್ಲ. ಯಾರು ಸ್ವಸ್ತಿಕ್ ಚಿಕಾರ ಅವ್ರಿಗೆ. ಚಿಕಾರ. ಸೊ ಅವ್ರು ದೇಶಿ ಕ್ರಿಕೆಟ್ ಅಲ್ಲಿ ಒಂಥರ ಅವರು ಮಿನಿ ಎಬಿಡಿ ಅಂತಾನೆ ಅನ್ಬೋದು. ಯಾಕಂದ್ರೆ ಆ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರು ದೇಶಿ ಕ್ರಿಕೆಟ್ ಅಲ್ಲಿ. ಸೊ ಅವ್ರಿಗೇನಾದ್ರು ಫೈನಲ್ ಮ್ಯಾಚ್ ಅಲ್ಲಿ ಚಾನ್ಸ್ ಕೊಡ್ತಾರೆ. ಏನಕ್ಕೆ ಅಂದ್ರೆ DK ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ರಾ ಡೈಮಂಡ್ ಸ್ವಸ್ತಿಕ್ ಚಿಕಾರ ಅವ್ರನ್ನ ಫೈನಲ್ ಟಚ್ ಅಪ್ ಕೊಡ್ತಾ ಇದೀವಿ, ಪಾಲಿಶ್ ಮಾಡ್ತಾ ಇದೀವಿ. ಫೈನಲ್ ಮ್ಯಾಚ್‌ಗೆ ಅವಕಾಶ ಕೊಡ್ಬೋದು ಅನ್ನೋ ತರ ಒಂದು ಟಾಕ್ ಬಂದಿದೆ. ಸೊ ಕೊಟ್ರೆ ಚೆನ್ನಾಗಿರುತ್ತಾ? ಇಲ್ವಾ ಈಗೇನ್ ಸ್ಕ್ವಾಡ್ ಇದೆ ಅದೇ ಬೆಟರ್ ಅಂತ ಹೇಳ್ತೀರಾ ನೀವು? ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಇಲ್ಲೇ ಬೇಡ್ಕೊಂತ ಇದೀನಿ, ಪ್ಲೀಸ್ ಲಿವಿಂಗ್ಸ್ಟನ್ ನಾಳೆ ಆಡ್ಸ್ಬೇಡ್ರಿ. 10 ಜನದ ಜೊತೆ 11 ಜನ ಇರೋ ಗೇಮ್‌ನ 10 ಜನ ಜೊತೆ ಆಡ್ದಂಗಿದೆ. ಹ್ಮ್. ಲಿವಿಂಗ್ಸ್ಟನ್ ಕೆಟ್ಟ ಪ್ಲೇಯರ್ ಅಂತ ನಾನು ಹೇಳ್ತಿಲ್ಲ. ನಮ್ ಟೀಮಿಗೆ ಸೂಟೇಬಲ್ ಅಲ್ಲ ಲಿವಿಂಗ್ಸ್ಟನ್. ಯಾಕಂದ್ರೆ ನಮ್ ಟೀಮಲ್ಲಿ ನಿನ್ಗೆ ಒಂದೊಂದು ಡ್ಯೂಟಿ ಕೊಟ್ಟಿರ್ತಾರೆ. ಇದ್ ನಿನ್ ರೋಲು, ಇದ್ ನೀನ್ ಪರ್ಫಾರ್ಮ್ ಮಾಡ್ಬೇಕಂತ. ನೀನ್ ಬರ್ತೀಯಾ, ನೀನ್ ಆರಾಮಾಗಿ ಇಲ್ಲಿ ಓಡಾಡ್ತೀಯಾ, ಆಮೇಲೆ ಬ್ಯಾಟಿಂಗ್ ಬಂದಾಗ ಪ್ರೆಷರ್ ಅಲ್ಲಿ ನೀನ್ ಆಡಲ್ಲ, ಏನು? ಹೌದೌದು. ಸೊ ಓಕೆ, ಅಕಸ್ಮಾತ್ ಡೇವಿಡ್ ಅವೈಲೇಬಲ್ ಇಲ್ಲ ಅಂತಂದ್ರೆ ಸ್ವಸ್ತಿಕ್ ಚಿಕಾರಾಗ್ ಚಾನ್ಸ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಬಿಕಾಸ್ ಅಟ್ ಲೀಸ್ಟ್ ಅವ್ನು ಏನೋ ಒಂದ್ ಮಾಡಕ್ ಟ್ರೈ ಮಾಡ್ತಾನೆ ಲಿವಿಂಗ್ಸ್ಟನ್ ಗಿಂತ. ಸೊ ಅದು ನಮ್ಗೊಂದ್ ಪ್ಲಸ್ ಆಗುತ್ತೆ. ಸೊ ಅಲ್ಲೊಂದು ಫಾರಿನ್ ಆಪ್ಷನ್ ಇರೋದ್ರಿಂದ ನಾವೊಂದು ಫಾರಿನ್ ಇವಾಗ ತುಷಾರನು ಆಡ್ಸ್ಬೋದು. ಆದ್ರೆ ಇನ್ ಕೇಸ್ ಯಾರು ಇವಾಗ ನಾವು ಕೂರ್ಸ್ಬೇಕಂತಂದ್ರೆ ಒಂದ್ ಸ್ಪಿನ್ನರ್ ನ ಕೂರ್ಸ್ಬೇಕು. ಯಾಕಂದ್ರೆ ನಾಳೆ ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕ್ ಅಲ್ಲ ಅದು. ಸೊ ಕೂರ್ಸಿದ್ರೆ ಓಕೆ, ಸುಯಾಶ್ ನ ಕೂರ್ಸಿದ್ರು ನಮ್ಗೆ ಅಡ್ವಾಂಟೇಜ್ ಅದು. ಏನ್ ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕ್ ಅಲ್ಲ. ಸೊ ಅದೊಂದು ಚೇಂಜ್ ಮಾಡ್ಬೋದು ಬೇಕಂದ್ರೆ. ಬಟ್ ಪ್ಲೀಸ್ ಲಿವಿಂಗ್ಸ್ಟನ್ ಅಂತೂ RCB ಮ್ಯಾನೇಜ್ಮೆಂಟ್ ತಾಕಿ ಹೌದು. ಆಗಲ್ಲ. 100% ಫ್ಯಾನ್ಸ್ ಎಲ್ಲ ಅವ್ರು RCB ಅವ್ರು ಇವಾಗ ತಗೊಂತಾ ಇದ್ದಾರೆ. ಈ ಸೀಸನ್ ಎಲ್ಲ ಅವರು ಅವರ ಫ್ಯಾನ್ಸ್ ಒಪಿನಿಯನ್ ಎಲ್ಲ ಕ್ಯಾಚ್ ಮಾಡ್ತಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಮಾಡ್ಬೋದು. ಸೊ ಇನ್ನ ಏನಂತಂದ್ರೆ ಹೆಜಲ್ವುಡ್ ಬೌಲಿಂಗ್ ಚೆನ್ನಾಗಿ ಮಾಡ್ತಿರೋ, ವಿಕೆಟ್ ಟೇಕರ್ ಚೆನ್ನಾಗಿದೆ. ಸೊ ಇನ್ನೊಂದು ಅವ್ರದ್ದೊಂದು ಇದಿದೆ, ಅವ್ರು ಫೈನಲ್ಸ್ ಎಂಟ್ರಿ ಕೊಟ್ರೆ ಯಾವ್ದನ್ನು ಸೋತಿಲ್ಲ ಅನ್ನೋ ಕೂಡ ಒಂದು ನಮ್ಮ ಹತ್ರ ಟಾಕ್ ಇದೆ. ಮತ್ತೆ ಅದ್ರದ್ದು ಅನಾಲಿಟಿಕ್ಸ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನಾದ್ರು ಅವ್ರದ್ದೊಂದು ಲಕ್ ನಮಗೂ ಹಿಡಿಬೋದಾ? ಅವ್ರದ್ದು ಐ ಥಿಂಕ್ ಲಕ್ ಫ್ಯಾಕ್ಟರ್ ಅಂತ ಏನಿಲ್ಲ. ನೀವು ಕರಣ್ ಶರ್ಮಾ ನೋಡಿರ್ಬೋದು. ಕರಣ್ ಶರ್ಮಾ ಅವ್ರು ಮುಂಬೈ ಆಡಿದಾಗ ಕಪ್ ಗೆದ್ಕೊಟ್ಟಿದ್ದಾರೆ, ಚೆನ್ನೈಗೆ ಆಡಿದಾಗ ಕಪ್ ಗೆದ್ಕೊಟ್ಟಿದ್ದಾರೆ. ಈ ತರ ಸುಮಾರು, ಅದು ಜಸ್ಟ್ ಲಕ್ ಫ್ಯಾಕ್ಟರ್ ಅಷ್ಟೇ. ಬಟ್ ಲಕ್ ಕ್ರಿಕೆಟ್, ನಿಮ್ ಜಿತೇಶ್ ಶರ್ಮಾ ನೋಡ್ಬೋದು, ಲಾಸ್ಟ್ 3 ಕ್ಯಾಚಸ್ ಡ್ರಾಪ್ ಮಾಡಿದ್ದಾರೆ, ಒಂದು ರನ್ಔಟ್ ಮಿಸ್ ಮಾಡಿದ್ದಾರೆ, ಪ್ಲಸ್ ನೋ ಬಾಲ್ ಅಲ್ಲೆಲ್ಲ. ಸೊ ಕ್ರಿಕೆಟ್ ಅಲ್ಲಿ ಸ್ವಲ್ಪ ಲಕ್ ಬೇಕಾಗುತ್ತೆ. ಬಟ್ ಹೇಸಲ್ವುಡ್ ಲಕ್ ಮೇಲೆ ಡಿಪೆಂಡ್ ಆಗಲ್ಲ. ಪ್ಯೂರ್ ಬೌಲರ್, ಪ್ಯೂರ್ ಟೆಸ್ಟ್ ಲೆಂತ್. T20 ಅಲ್ಲಿ ಟೆಸ್ಟ್ ಲೆಂತ್ ಹಾಕೋದಂದ್ರೆ ಅದು ಹೇಸಲ್ವುಡ್ ಒಬ್ರೆ, ಇನ್ಯಾರು ಟೆಸ್ಟ್ ಲೆಂತ್ ಹಾಕಲ್ಲ. ಸೊ ಗನ್ ಬೌಲರ್ ಅವ್ರೇನಾದ್ರು ಫೈನಲ್ಸ್ ಅಲ್ಲಿ ಅವ್ರೊಬ್ಬರು ಕ್ಲಿಕ್ ಆದ್ರೆ, ಅವ್ರ ಜೊತೆ ಯಾರಾದ್ರೂ ಇನ್ನೊಬ್ರು ಸಾಥ್ ಕೊಟ್ರೆ ಡನ್, RCB ಕಪ್. ಪಂಜಾಬ್ ಲಾಸ್ಟ್ ಟೈಮ್ 100 ಆಲ್ ಔಟ್ ಮಾಡಿದ್ರು. ಇವಾಗ ಇನ್ನೂ ಒಂದ್ ಸ್ವಲ್ಪ ಒಳಗಡೆ ಮಾಡೋ ಚಾನ್ಸ್ ಇದೆ. ಅದೇ ಆಗುತ್ತೆ. ಹೌದು. ಸೊ ಇನ್ನೊಂದು ಈ ಒಂದು ಫೈನಲ್ ಮ್ಯಾಚ್ ಒಳಗಡೆ, ಈ ಒಂದು IPL ಸೀಸನ್ ಒಳಗಡೆ ತುಂಬಾ ಅದು ಕೂಡ ಟಾಕಿಗೆ ಬರ್ತಾ ಇದೆ. ಏನಂತಂದ್ರೆ ಮ್ಯಾಚ್ ಫಿಕ್ಸಿಂಗ್, ಅದರಲ್ಲೂ ಮುಂಬೈ ಇಂಡಿಯನ್ಸ್ ಅವರು. ಸೊ ನೀವು ನೋಡ್ತಾ ಇದ್ರೆ ಕೆಲವು ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ನೀತಾ ಅಂಬಾನಿ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು. ಸೊ ಆ ತರ ಒಂದು ಟಾಕ್ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫಿಕ್ಸಿಂಗ್ ಈ ಒಂದು ಇದು ಇದೆಯಾ? ಅಷ್ಟು ಫ್ಯಾಕ್ಟ್ ಏನ್ ಹೇಳ್ತೀರಾ? ಚಾನ್ಸೇ ಇಲ್ಲ. ನಾವು ಫಿಕ್ಸರ್ಸ್ ಬಗ್ಗೆ ಅಷ್ಟ್ ಮಾತಾಡೋರು RCB ಫಿಕ್ಸಿಂಗ್ ಗೆಲ್ಲ ಇನ್ವಾಲ್ವ್ ಆಗುವಂತ ಸೀನೇ ಇಲ್ಲ. ಅದೆಲ್ಲ ಆಗಿರೋ ಚಾನ್ಸೇ ಇಲ್ಲ. ನಾನ್ ಬೇರೆ ಟೀಮ್ ಬಗ್ಗೆ ಮಾತಾಡಲ್ಲ. ನಮ್ ಟೀಮ್ಗೆ ಐ ಥಿಂಕ್ ದೇನೋ ಅವ್ರ ಫ್ಯಾನ್ಸ್ ಯಾಕೆ ಇಷ್ಟ ಜನ ಇದಾರೆ ಅಂದ್ರೆ, ಟೀಮ್ ಲಾಯಲ್ ಆಗಿರೋದಕ್ಕಿಂತ ಫ್ಯಾನ್ಸ್ ಟೀಮ್ಗೆ ಲಾಯಲ್ ಆಗಿದೀವಿ. ಸೊ ನಾವು ಪಕ್ಕದ ಮನೆಯವ್ರಿಗೆ ನೀವು ಫಿಕ್ಸಿಂಗ್ ಮಾಡಿದೀರಾ ಅಂತ ಅಂದ್ಬಿಟ್ಟು ನಾವೇ ಆ ತಪ್ಪನ್ನ ಮಾಡೋ ಚಾನ್ಸೇ ಇಲ್ಲ. ಅದೆಲ್ಲ ಆಗೋ ಸೀನೇ ಇಲ್ಲ. ಹಾಗಾಗಿದ್ರೆ ಐ ಥಿಂಕ್ ಮುಂಬೈಯೇ ಬರ್ಬೋದಿತ್ತು ಅನ್ಸುತ್ತೆ. ನಾನಂತಿರೋದು ನಮ್ ಟೀಮ್ ಫಿಕ್ಸಿಂಗ್ ಅಲ್ಲೆಲ್ಲ ಇನ್ವಾಲ್ವ್ ಆಗೋ ಚಾನ್ಸೇ ಇಲ್ಲ. ಸೊ ನಾವು ಪ್ಯೂರ್ ಗೇಮ್ ಆಡಿ, ಸೋತ್ರೆ ಸೋಲ್ತು, ವಿನ್ ಆದ್ರೆ ವಿನ್ ಆಯ್ತು. ಬಟ್ ಪ್ಯೂರ್ ಗೇಮ್ ಅಷ್ಟೇ ಇರುತ್ತೆ. ಈ ಟಾಕ್ ಕೂಡ ಬಂದಿತ್ತು ಒನ್ಸ್, ಅವಾಗ ಅಶ್ವಿನ್ ಒಂದು ಕ್ಯಾಪ್ಟನ್ ಮಾಡ್ತಾ ಇದ್ರು ಪಂಜಾಬ್ಗೆ. ಸೊ ಮುಂಬೈ ಅಗೇನ್ಸ್ಟ್ ಆಡ್ತಾ ಇದ್ರು. ಆಲ್ಮೋಸ್ಟ್ 82 for 5, 82 for 6 ಏನೋ ಇತ್ತು. ಸೊ ಅವಾಗ ಪಂಜಾಬ್ದು ಒಳ್ಳೆ ಮೊಮೆಂಟಮ್ ಅಲ್ಲಿ ವಿಕೆಟ್ಸ್ ಎಲ್ಲ ಹೋಗ್ತಾ ಇತ್ತು ಮುಂಬೈದು. ಅವಾಗ ಸ್ಟೇಡಿಯಂ ಲೈಟ್ಸ್ ಆಫ್ ಮಾಡ್ಬಿಟ್ರು. ಸ್ಟೇಡಿಯಂ ಲೈಟ್ಸ್ ಆಫ್ ಒಂದು 10-15 ಮಿನಿಟ್ಸ್ ಆಫ್ ಮಾಡ್ಬಿಟ್ರು. ಸೊ ಪ್ಲೇಯರ್ಸ್ ಗೆಲ್ಲ ಒಂದ್ ಸ್ವಲ್ಪ ಮೊಮೆಂಟಮ್ ಬ್ರೇಕ್ ಆದ್ರೆ ದಟ್ ಈಸ್ ಎನಫ್ ಇನ್ ಕ್ರಿಕೆಟ್. ರಿಷಬ್ ಅಂತೂ ಅಷ್ಟೇ, ಫೈನಲ್ಸ್ ಅಲ್ಲಿ ಮಾಡಿದ್ದು 24 ಬಾಲ್ 24 ಬೇಕಿತ್ತು, ಅಲ್ಲಿ ಮೊಮೆಂಟಮ್ ಬ್ರೇಕ್ ಮಾಡಿದ್ರು, ನಾವು ಗೆದ್ವಿ. ಸೊ ಕ್ರಿಕೆಟ್ ಇಸ್ ಆಲ್ ಅಬೌಟ್ ಮೊಮೆಂಟಮ್. ಆ ಮೊಮೆಂಟಮ್ ಬ್ರೇಕ್ ಆಯ್ತು, ಆಮೇಲೆ ಆ ಮ್ಯಾಚ್ ಪಂಜಾಬ್ ಗೆದ್ದಿದ್ದಾರೆ, ಸಾರಿ ಮುಂಬೈ ಗೆದ್ದಿದ್ದಾರೆ ಮ್ಯಾಚ್. ಸೊ ಯು ಕಾಂಟ್ ಟೆಲ್ ಅದು ಫಿಕ್ಸಿಂಗ್ ಅಂತ ಹೇಳ್ಬೇಕು, ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳ್ಬೇಕು, ಯು ವಿಲ್ ನೆವರ್ ನೋ. ಬಟ್ ನಮ್ ಟೀಮ್ ಎಲ್ಲ ಆತರ ಅಷ್ಟು ಲೆವೆಲ್ಗೆ ಹೋಗಲ್ಲ ನಾವು. ಓಕೆ, ಇವೆಲ್ಲ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಸ್ವರೂಪ್ ಅವರೇ, ನಂಬರ್ ಫ್ಯಾಕ್ಟ್ಸ್. ಇವಾಗ 18 ಸೀಸನ್ ಕೊಹ್ಲಿ ಜರ್ಸಿ ನಂಬರ್ 18. ಮತ್ ಇನ್ನೊಂದ್ ಏನಂತಂದ್ರೆ 9 ವರ್ಷ ಆದ್ಮೇಲೆ ನಾವು ಫೈನಲ್ಗೆ ಎಂಟ್ರಿ ಕೊಟ್ಟಿದೀವಿ. ಈ ತರ ನಂಬರ್ ಫ್ಯಾಕ್ಟ್ಸ್ ತುಂಬಾ RCBಗೆ ಒಂಥರ ಏನಂತ ಹೇಳ್ಬೋದು, ಲಕ್ ಅಂತಾನೆ ಹೇಳ್ಬೋದು, ಇಲ್ಲ ಅದು ನಮಗೆ ತುಂಬಾ ಹತ್ರ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಗಾಡ್ಸ್ ಪ್ಲಾನ್. ಸೊ ನಾಳೆ ಗೆದ್ರೆ ಅಂತೂ ಈ ಸೇಯಿಂಗ್ ಹೆಂಗೆ ಕೊಹ್ಲಿದು 1% ಚಾನ್ಸ್ ಫೇಮಸ್ ಆಯ್ತು, ಈ ಗಾಡ್ಸ್ ಪ್ಲಾನ್ ಅನ್ನೋದು ಇನ್ನೂ ಫೇಮಸ್ ಆಗುತ್ತೆ. ಸೊ ಹೋಪ್ಫುಲಿ ಈ ಸತಿ ಅಂತೂ ನಿಜ ದೇವ್ರ ಮೋಸ ಮಾಡಬಾರ್ದು RCBಗೆ. ಏನ್ ಯಾವ ಟೀಮಿಗೆ ಮಾಡ್ತಾರೆ, ಮಹಾಕುಂಭ ಮೇಳಲ್ಲಿ ಇದು
ಇದೆಲ್ಲ ಜರ್ಸಿ ಇದೆಲ್ಲ ಮಾಡೋದು, ಆಮೇಲೆ ಎಲ್ಲೆಲ್ಲಿ ಅರ್ಚನೆ ಮಾಡ್ಸೋದು ಹೌದೌದು. ಕೊಹ್ಲಿ ಹೆಸರಲ್ಲಿ, ಹ್ಮ್ ಇವೆಲ್ಲ ದೇವ್ರಿಗೆ ಇಷ್ಟೊಂದೇ ಕೇಳ್ಕೊಳೋದು. ಈ ಸತಿ ಅಂತೂ ಫ್ಯಾನ್ಸ್ ಮೋಸ ಆಗ್ಬಾರ್ದು. 4ನೇ ಫೈನಲ್ ಬಂದಿದೀವಿ, 4ನೇ ಹಾರ್ಟ್ ಬ್ರೇಕ್ ರೆಡಿ ಇಲ್ಲ. ಹ್ಮ್. ಸೊ ನಾಳೆದು ಒಂದೇ ಫಿಕ್ಸ್ ಆಗಿರೋದು, ಹ್ಮ್. ಐದರ್ ಇಟ್ಸ್ ಗೋಣ ಬಿ ದ ಬೆಸ್ಟ್ ನೈಟ್ ಎಲ್ಲಾರ್ಗು, ಇಲ್ಲಾಂದ್ರೆ ವರ್ಸ್ಟ್ ಹಾರ್ಟ್ ಬ್ರೇಕ್. ಓಕೆ ಮಿಡಿಲ್ ಅಲ್ಲಂತೂ ಯಾರು ಕೂತಿರಲ್ಲ, ಮಿಡಿಲ್ ಅಲ್ಲಿ ಕೂತಿದವನು ಅವನು ಮೋಸ್ಟ್ಲಿ RCB ಫ್ಯಾನ್ ಅಲ್ಲ. ಹ್ಮ್. ಸೊ ಇಷ್ಟು ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.